ಫ್ರಾನ್ಸ್ನ G7 ಶೃಂಗಸಭೆಯ ನಂತರ ಟ್ರಂಪ್ ಮತ್ತು ಇಟಲಿ ಪ್ರಧಾನಿ ಸಂಬಂಧ ಹಳಸಿ ಹೋಗಿದೆ. ತುಂಬ ಚೆನ್ನಾಗೇನಿರಲಿಲ್ಲ ಇವರಿಬ್ಬರಿಗೂ, ಅದು ಬೇರೆ ವಿಚಾರ. ಯಾವಾಗ ಇರಾನ್ನ ಮೇಲೆ ವಾರ ಆಗ್ತಾ ಇತ್ತು, ನನ್ನ ದೇಶದ ವಾಯು ಪ್ರದೇಶವನ್ನು ಬಳಸಕೂಡದು ಅಂತ ಹೇಳಿ ಇಟಲಿ ಪ್ರಧಾನಿ ಜೋರಾಗೆ ಮಾತಾಡಿದರು. ನನ್ನ ನೆಲವನ್ನು ನನ್ನ ಆಕಾಶವನ್ನು ಯಾವ ಕಾರಣಕ್ಕೂ ಇರಾನ್ ಮೇಲಿನ ವಾರಿಗೆ ಬಳಸ್ಕೊಡೋದು ಅಂತ ಅವತ್ತಿಗೆ ಹೇಳಿದರು. ಇದಾದಮೇಲೆ ಅಷ್ಟೇ ಇತ್ತು. ಯುರೋಪಿಯನ್ ಯೂನಿಯನ್ ಕಥೆನೂ ಅದೇನೆ, ನೇಟೋ ಮತ್ತು ಟ್ರಂಪ್ ಸಂಬಂಧನೂ ಹಾಗೇ ಇತ್ತು, ಎಲ್ಲವೂ ಹಾಗೇ ಇತ್ತು. ಇದೀಗ ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಬಗ್ಗೆ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಟ್ರಂಪ್ ಹಾಗೇನೆ. ಇದು ವಿಶ್ವಮಟ್ಟದಲ್ಲಿ ಒಂದು ದೇಶದ ಮುಖ್ಯಸ್ಥರಿರ್ತಾರೆ, ಅವರ ಬಗ್ಗೆ ನಾನು ಯಾವ ಶಬ್ದವನ್ನು ಬಳಸಬೇಕು ಬಳಸಬಾರದು ಎನ್ನುವ ಕಾಮನ್ ಸೆನ್ಸ್, ಅತ್ಯಲ್ಪ ವಿವೇಕ ಕೂಡ ಈ ಮನುಷ್ಯನಿಗೆ ಇಲ್ಲ. ತೀರಾ ದೊಡ್ಡ ನಾಯಕರ ಬಗ್ಗೆ ಅಶ್ಲೀಲ ಪದಗಳನ್ನು ಸೇರಿಸಿ ಈ ಮನುಷ್ಯ ಮಾತನಾಡಿದ್ದು ಅರಳೋ ಮರಳೋ ಮದವೋ ಮದಹಂಕಾರವೋ ದುರಹಂಕಾರವೋ ನಮಗೆ ಗೊತ್ತಿಲ್ಲ. ಯಾರ ಬಗ್ಗೆ ಅಂದರೆ ಆ ಬಗ್ಗೆನೇ. ಒಂದು ದೇಶ ಅವ್ರನ್ನ ಮುಖ್ಯಸ್ಥರು ಅಂತ ಇಟ್ಟಿರ್ತಾರೆ. ಸಣ್ಣ ದೇಶ, ದೊಡ್ಡ ದೇಶ, ಕಮ್ಮಿ ದುಡ್ಡು ದೊಡ್ಡ ದುಡ್ಡು ಬೇರೆ ವಿಚಾರ, ಅದು ಆಲ್ ಟುಗೆದರ್ ಇಟ್ಸ್ ಎ ಡಿಫ್ರೆಂಟ್ ಮ್ಯಾಟರ್. ಅದು ಆ ಮನುಷ್ಯರ ವ್ಯಕ್ತಿತ್ವಗಳನ್ನು ನೋಡದೆ ಸುಮ್ಮನೆ ಆಯ್ಕೆ ಮಾಡ್ತಾರೆ ಅಂದರೆ ಒಬ್ಬ ಮನುಷ್ಯನನ್ನು ಒಂದು ದೇಶದ ಜನ ಅವ್ರ ಬಗ್ಗೆ ಬಾಯಿಗೆ ಬಂದಂತೆ ಮಾತಾಡುವ ಕೆಟ್ಟ ಹೀನ ಚಾಳಿ ಇರುವ ಈ ಇಡೀ ವಿಶ್ವದ ವಿಕೃತ ಮನಸ್ಥಿತಿ ಇದ್ದರೆ ಅದು ಈ ಮನುಷ್ಯಂದು, ಟ್ರಂಪ್ ಅನ್ನೋ ಒಬ್ಬ ಮನುಷ್ಯನಂದು. ಇದೇ ಥರ ವಿವಾದಾತ್ಮಕ ಹೇಳಿ ನನ್ನೊಂದಿಗೆ ಫೋಟೋ ಬೇಕು ಅಂತ ಮೆಲೋನಿ ಬೇಡ್ಕೊಂಬಿಟ್ಟಿದ್ರು ಅಂತೇಳಿ ಟ್ರಂಪ್ ಹೇಳಿರೋದು. ಫೋಟೋ ಬೇಕು ನಿಮ್ಮ ಜೊತೆಲಿ ಅಂತ ಬೇಡ್ಕೊಂಬಿಟ್ಟಿದ್ರು ಅಂತ ಮೆಲೋನಿ. ಟ್ರಂಪ್ ಹೇಳಿಕೆ ಈಗ ಜಾಗತಿಕ ಮಟ್ಟದಲ್ಲಿ ಭಾರಿ ವಿವಾದವನ್ನು ಸೃಷ್ಟಿ ಮಾಡಿದೆ. ಇಲ್ಲಿ ಇಟಲಿಯ ಮಾಧ್ಯಮವೊಂದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದರು ಡೊನಾಲ್ಡ್ ಟ್ರಂಪ್. ಮೆಲೋನಿ ಫೋಟೋಗೋಸ್ಕರ ನನ್ನ ಬಳಿ ಬೇಡ್ಕೊಂಡ್ಬಿಟ್ಟಿದ್ರು, ಆಕೆಗೆ ನನ್ನೊಂದಿಗೆ ಫೋಟೋ ಬೇಕಿತ್ತು. ನನಗೇನು ಆಕೆ ಜೊತೆಗೆ ಫೋಟೋ ತೊಗೊಳಕ್ಕೆ ಇಷ್ಟ ಇರಲಿಲ್ಲ, ಆದರೆ ಆಕೆಯನ್ನು ನೋಡಿ ತುಂಬ ಪಾಪ ಅನಿಸ್ಬಿಡ್ತು ನನಗೆ, ಹೀಗಾಗಿ ನಾನು ಫೋಟೋ ಕ್ಲಿಕ್ಕಿಸಿಕೊಳ್ಳೋದಕ್ಕೆ ಒಪ್ಪಿಕೊಂಡೆ ಅಂತ ಟ್ರಂಪ್ ಮಾತಾಡಿದರು. ಇದಕ್ಕೆ ಇಟಲಿ ಪ್ರಧಾನಿ ಮೆಲೋನಿ ಖಡಕ್ ಕಂಟ್ರೋ ಕೊಟ್ಟಿದ್ದರು. ಅವರು ಇಟಲಿ ಎಂದಿಗೂ ಯಾರ ಬಳಿಯೂ ಬೇಡೋದಿಲ್ಲ. ಅಮೇರಿಕಾ ಅಂದ ತಕ್ಷಣ ಶರಣಾಗ್ಬಿಡ್ತಾರೆ ಅನೇಕರು. ಏನು ಅಮೇರಿಕಾ ಅಂದರೆ ಪೆದ್ನೂರು ದೊಡ್ಡೂರದು, ಅದು ಬಿಟ್ಟರೆ ಇನ್ನೇನಿಲ್ಲ. ಟ್ರಂಪ್ ಅಂತೆ ಅಂದರೆ ಶರಣಾಗತರಾಗ್ಬಿಟ್ಟು ಬಗ್ಗಿಬಿಡ್ತಾರೆ, ಬಗ್ಗಿಸ್ಬಿಟ್ಟು ನಮಸ್ಕಾರ ಮಾಡಿಬಿಡ್ತಾರೆ. ಇಟಲಿ ಪ್ರಧಾನಿ ಮೆಲೋನಿ ಹಾಗಲ್ಲ, ಅವ್ರಿಗೆ ಆ ಚಾಳಿ ಇಲ್ಲ. ಅವರಂಥ ವಾರ್ ನಡೆಯುವಂಥ ಉತ್ತುಂಗ ಕಾಲದಲ್ಲೇ ಅಮೇರಿಕಾಗೆ ಟಾಂಟ್ ಕೊಟ್ಟಿದ್ದರು, ಪರಿಣಾಮಗಳು ಏನೇ ಇರಲಿ ಅಂತ. ಇಸ್ರೇಲ್ ಆಗಲಿ ಅಮೇರಿಕಾ ಆಗಲಿ, ನನ್ನ ನೆಲ ಬಳಸ್ಕೊಬೇಡಿ, ನಿಮಗೆ ನನ್ನ ಸಹಕಾರ ಇಲ್ಲ. ಹೋರ್ಮುಜಿಂದ ನಮ್ಮೆಲ್ಲರಿಗೂ ಪ್ರಾಬ್ಲಮ್ ಆಗ್ತಾ ಇದೆ, ಯಾರ್ಯಾರ ಪ್ರತಿಷ್ಠೆಗಳಿಗೆ ಯುದ್ಧ ಮಾಡ್ತಾ ಇದ್ದೀರಿ, ಇದೆಲ್ಲ ಮಾತಾಡಿದ್ರಲ್ಲ, ಅದೇ ಮೆಲೋನಿ. ಟ್ರಂಪ್ ಅಂದರೆ ಡೋಂಟ್ ಕೇರ್ ಅಂಥೇಳಿ ಇಟಲಿ ಯಾವತ್ತಿಗೂ ಯಾರ ಬಳಿನೂ ಬೇಡ್ಕೊಳ್ಳಲ್ಲ. ಟ್ರಂಪ್ ಹೇಳಿಕೆ ಇಟಲಿ ಪ್ರಧಾನಿ ಮೆಲೋನಿಯವರ ಖಡಕ್ ರಿಯಾಕ್ಷನ್ ಇದು. ಡೊನಾಲ್ಡ್ ಟ್ರಂಪ್ ಅವರ ಹೇಳಿಕೆಗಳು ಸಂಪೂರ್ಣ ಕಟ್ಟುಕಥೆ. ಮಿತ್ರರಾಷ್ಟ್ರಗಳ ಜೊತೆಗೆ ಅವರು ನಡೆದುಕೊಳ್ತಿರೋದು ಈ ಥರನ ಇಷ್ಟು ಕೆಳಮಟ್ಟಕ್ಕಿದೆಯಾ? ಅವರು ತಮ್ಮ ಮಿತ್ರರನ್ನು ಅವಮಾನ ಮಾಡ್ತಿರೋದು ಇದೇ ಮೊದಲಲ್ಲ. ಪಾಶ್ಚಿಮಾತ್ಯ ದೇಶ ಅಮೆರಿಕದ ಶತ್ರುಗಳ ಮುಂದೆ ಮಣಿತಾರವರು, ಆದರೆ ಎಲ್ಲ ಶತ್ರು ಇದ್ದಾರಲ್ಲ ಅಲ್ಲಿ ಶರಣಾಗ್ತಾರೆ. ಮಿತ್ರರ ಮುಂದೆ ಈ ಥರ ಬಿಹೇವ್ ಮಾಡ್ತಾರೆ ಅವರು. ದರ್ಪ ನಾಚಿಕೆಗೇಡಿನ ಸಂಗತಿ ಇದು ಟ್ರಂಪ್ಗೆ ಅಂತ ಹೇಳಿ ಮೆಲೋನಿ ಹೇಳಿದ್ದಾರೆ. ಟ್ರಂಪ್ ಒಂದು ವಿಷಯ ನೆನಪಲ್ಲಿ ಇಟ್ಕೊಳ್ಬೇಕು, ನಾನು ಮತ್ತು ಇಟಲಿ ದೇಶ ಯಾವತ್ತಿಗೂ ಯಾರ ಬಳಿನೂ ಬೇಡ್ಕೊಳ್ಳಲ್ಲ ಅಂತ ಕೌಂಟರ್ ಕೊಟ್ಟಿದ್ದಾರೆ ಮೆಲೋನಿ.